ಸಾತ್ವಿಕ್ಕೋಸ್ಕರ ನಾನು ಎಷ್ಟೆಲ್ಲ ಪರದಾಡ್ದೆ. ಆದರೆ ಅವ್ನು ಮಾಡಿದ್ದೇನು? ಈಗ ಸಾತ್ವಿಕ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ಓ, ಇವರು ಮಂಜಣ್ಣ, ಸಾತ್ವಿಕ್ ರಿಲೇಟಿವ್. ಮಂಜಣ್ಣ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಯಾರಮ್ಮ ನೀನು? ನನ್ನ ಹೆಸರು ಮಂಜ ಅಂತ ನಿನಗೆ ಹೇಗೆ ಗೊತ್ತು? ನಿಮ್ಮ ಬಗ್ಗೆ ನನಗೆಲ್ಲ ಗೊತ್ತು ಮಂಜಣ್ಣ. ಸಾತ್ವಿಕ್ ಯಾವಾಗಲೂ ನಿಮ್ಮ ಬಗ್ಗೆನೇ ಹೇಳ್ತಾ ಇದ್ರು. ಓ, ಸಾತ್ವಿಕ್ ಫ್ರೆಂಡಾ ನೀನು? ಹೌದು. ಅಲ್ಲ ಕಣಮ್ಮ, ಸಾತ್ವಿಕ್ ಫ್ರೆಂಡ್ ಅಂತ್ಯ. ನೀನು ಸಾತ್ವಿಕ್ ಮದುವೆಗೆ ಬರಲಿಲ್ಲ. ಏನು, ಸಾತ್ವಿಕ್ ಮದುವೆ ಆಯ್ತಾ? ಯಾಕಮ್ಮ, ನೀನು ಅವನ ಫ್ರೆಂಡ್ ಅಂತ್ಯ, ಯಾಕೆ ನಿನಗೆ ಗೊತ್ತಿಲ್ವಾ? ನಿನ್ನೆ ಅಷ್ಟೇ ಅವನ ಮದುವೆ ಆಯಿತು. ಅವನ ಮದುವೆ ಮುಗಿಸ್ಕೊಂಡು ಈಗ ನಾನು ಊರಿಗೆ ವಾಪಸ್ ಬಂದೆ. ಸರಿ ಕಣಮ್ಮ, ನಂಗೆ ಹೊತ್ತಾಯ್ತು, ನಾನು ನಿನ್ನ ಬರ್ತೀನಿ. ಮಂಜಣ್ಣ, ಸಾತ್ವಿಕ್ ಮದುವೆ ಆಯ್ತಾ? ಇವ್ರು ಏನು ಹೇಳ್ತಿದ್ದಾರೆ? ಇಲ್ಲ, ನನ್ನ ಸಾತ್ವಿಕ್ ನನ್ನ ಬಿಟ್ಟು ಬೇರೆ ಹುಡುಗಿನ ಮದುವೆ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಇವ್ರು ಯಾರೋ ಬೇರೆ ಸಾತ್ವಿಕ್ನ ಹೇಳ್ತಾ ಇದ್ದಾರೆ ಅನ್ಸುತ್ತೆ. ಹೇಗೋ ಸಾತ್ವಿಕ್ ಊರು ಯಾವುದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅವ್ರ ತಂದೆ ತಾಯಿ ಹೆಸರನ್ನು ಗೊತ್ತು. ಅವ್ರ ಊರಿಗೆ ಹೋಗಿ ವಿಚಾರಿಸಿದ್ರೆ ಇರೋ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಅದೇ ಸರಿ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಸಾತ್ವಿಕ್ ಮನೆ ಯಾವುದು? ಓ, ನಿನ್ನೆ ಮದುವೆ ಆಯ್ತಲ್ಲ ಅವನಾ? ಹಾಗಾದ್ರೆ ಸಾತ್ವಿಕ್ಗೆ ಮದುವೆ ಆಗಿರೋದು ನಿಜ? ಹೌದು. ನೀನು ಯಾರಮ್ಮ? ನಾನು ಅವನು ಫ್ರೆಂಡ್ಸ್. ಅವನು ನನ್ನ ಮದುವೆ ಕರೆದಿದ್ದ, ಆದರೆ ನನಗೆ ಮದುವೆಗೆ ಬರೋಕ್ಕಾಗಲಿಲ್ಲ. ಯಾವುದೋ ಕೆಲಸದ ಮೇಲೆ ಊರಿಗೆ ಹೊಟ್ಟೋಗಿದ್ದೆ. ಇವತ್ತು ಬಿಡುವಾಯಿತು, ಅದಕ್ಕೆ ಅವನನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸಿದ್ದಯ್ಯ, ಈ ಹುಡುಗಿ ಜೊತೆಲಿ ಹೋಗು, ಸಾತ್ವಿಕ್ ಮನೆ ತೋರಿಸು. ಸರಿ ಸ್ವಾಮಿ, ಬನ್ನಿ ಹೋಗೋಣ. ನೋಡಿ, ಅದು ಸಾತ್ವಿಕ್ನ ಇಲ್ಲೇ ಬರಕ್ಕೆ ಹೇಳ್ತೀರಾ? ಯಾಕವ್ವ, ಮನೆ ಹತ್ರನೇ ಇದ್ದಾರೆ, ಅಲ್ಲೇ ಹೋಗಿ ಮಾತಾಡಿಸ್ಬೋದಲ್ಲ? ಇಲ್ಲ, ಪರವಾಗಿಲ್ಲ. ಅವ್ರ ಮನೇಲಿ ನೆಂಟರು ಇಷ್ಟೆಲ್ಲ ಇರ್ತಾರೆ, ಅದಕ್ಕೆ ಅವ್ರನ್ನ ಇಲ್ಲೇ ಕರೀರಿ. ನಿಮ್ಮ ಫ್ರೆಂಡ್ ಬಂದಿದ್ದಾರೆ ಅಂತ ಹೇಳಿ, ನಾನು ಅವರಿಗೆ ಗಿಫ್ಟ್ ಕೊಟ್ಟು ಹೊಟ್ಟೋಗ್ತೀನಿ. ಸರಿ, ಇಲ್ಲೇ ನಿಂತ್ಕೊಂಡಿರಿ, ಅವ್ರನ್ನ ಕಳಿಸ್ತೀನಿ. ದೇವ್ರೆ, ಸಾತ್ವಿಕ್ಗೆ ಮದುವೆ ಆಗಿದೆ ಅಂತ ಹೇಳ್ತಿದ್ದಾರೆ, ಆದರೆ ಅದು ನನ್ನ ಸಾತ್ವಿಕ್ ಆಗಿರಬಾರ್ದು. ಅಷ್ಟೇ ನಾನು ನಿನ್ನನ್ನು ಕೇಳ್ಕೊಳ್ಳೋದು. ಸ್ವಪ್ನ, ನೀನೇನಿಲ್ಲಿ? ಅದ ನಿನ್ನ ನೋಡಬೇಕು ಅನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ಸಾತ್ವಿಕ್, ನಿನಗೊಂದು ವಿಷಯ ಗೊತ್ತಾ? ಅವತ್ತು ನೀನು ಹೇಳಿದ್ಯಲ್ಲ, ನಮ್ಮ ರಿಲೇಟಿವ್ ಒಬ್ಬರು ಮಂಜಣ್ಣ ಅಂತ ನಮ್ಮೂರಲ್ಲೇ ಇದ್ದಾರೆ ಅಂತ. ಅವರಿವತ್ತು ಏನಂತ ಹೇಳಿದ್ರು ಗೊತ್ತಾ ನನಗೆ? ನಿನ್ನೆ ಅಷ್ಟೇ ಸಾತ್ವಿಕದ ಮದುವೆ ಆಯಿತು, ನಿನಗೆ ಗೊತ್ತಿಲ್ವಾ ಅಂತ ಹೇಳಿದ್ರು. ಸಾತ್ವಿಕ್ ಏನು ಹಾಗೆ ಹೇಳಿದ್ರ? ಅದು ನಿನ್ನೆ ಅಷ್ಟೇ ನಮ್ಮೂರಲ್ಲಿ ಸಾತ್ವಿಕ್ ಅನ್ನೋ ಒಬ್ಬ ಹುಡುಗನ ಮದುವೆ ಆಯಿತು. ಎಲ್ಲರೂ ನನ್ನೇ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹೌದಾ? ಸತ್ಯ, ನಾನು ದೇವರನ್ನು ಬೇಡ್ಕೊಳ್ತಾ ಇದ್ದೆ ನನ್ನ ಸಾತ್ವಿಕ್ ಅಲ್ಲದೆ ಇರಲಿ ಅಂತ. ಹಾಗೆ ಆಯ್ತು ನೋಡು. ಅಲ್ಲ ಸಾತ್ವಿಕ್, ನೀನು ಅದು ಯಾವುದೋ ಫ್ರೆಂಡ್ ನಂಬರ್ ಕೊಟ್ಟಿಯಲ್ಲ, ಅದು ಏನಪ್ಪ? ಆ ನಂಬರೇ ಸರಿ ಇಲ್ಲ. ಯಾವಾಗ ಫೋನ್ ಮಾಡಿದ್ರು ಚಾಲನೆಯಲ್ಲಿಲ್ಲ ಅಂತಾನೇ ಬರುತ್ತೆ. ಇನ್ನೇನು ಒಂದು 4-5 ದಿನ ತಾನೆ, ಆಮೇಲೆಲ್ಲ ಸರಿ ಹೋಗುತ್ತೆ ಬಿಡು. ರೀ, ಸರಿಕಾ? ಯಾರ್ಯಾರು? ಇವಳು ನನ್ನ ಫ್ರೆಂಡು. ಸಾತ್ವಿಕ್, ಯಾರ್ಯಾರು? ನಾನು ಇವ್ರ ಹೆಂಡತಿ. ನನ್ನ ಹೆಸರು ಸಾರಿಕಾ ಅಂತ. ಸರಿಕಾ, ನೀನು ಹೋಗಿರು, ನಾನು ನನ್ನ ಫ್ರೆಂಡ್ನ ಕಳಿಸ್ಬಿಟ್ಟು ಆಮೇಲೆ ಬರ್ತೀನಿ. ಸರಿ. ಸ್ವಪ್ನ, ಸ್ವಪ್ನ, ಯಾಕೆ ಈ ಥರ ಕೆನ್ನೆ ಹುಡ್ಕೋತಿದ್ಯಾ? ಇನ್ನೇನು ಮಾಡಲಿ ಸಾತ್ವಿಕ್,
ನಿನಗಂತೂ ಹೊಡೆಯೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ನಾನೇ ಹೊಡ್ಕೊತಿದ್ದೀನಿ. ಸ್ವಪ್ನ, ನನಗೆ ಗೊತ್ತು ನಿನಗೆ ತುಂಬ ಬೇಜಾರಾಗಿದೆ ಅಂತ. ನಮ್ಮಪ್ಪ ಅವ್ರ ತಂಗಿಗೆ ಮಾತು ಕೊಟ್ಟಿದ್ರಂತೆ, ನಿನ್ನ ಮಗಳನ್ನೇ ನಮ್ಮನೆ ಸೊಸೆಯಾಗಿ ಮಾಡ್ಕೊಳ್ತೀನಿ ಅಂತ. ಹಾಗಾಗಿ ನಾನು ಸಾರಿಕನ್ನ ಮದುವೆ ಮಾಡ್ಕೋಬೇಕಾಗಿ ಬಂತು. ಏನು ಮಾಡೋಕ್ಕಾಗುತ್ತೆ? ಅಪ್ಪ ಅಮ್ಮ ಹೇಳಿದ್ನ ಕೇಳಬೇಕಲ್ವಾ? ಹೌದೌದು ಸಾತ್ವಿಕ್, ನೀನು ಹೇಳೋದು ನಿಜ. ಅಪ್ಪ ಅಮ್ಮ ಹೇಳ್ದಂಗೆ ಕೇಳಲೇಬೇಕು. ನಾನು ನಮ್ಮಮ್ಮನ ಮಾತು ಕೇಳಿದಿದ್ರೆ ಇವತ್ತು ನನಗೆ ಈ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಸ್ವಪ್ನ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಕ್ಷಮೆ. ನೋಡು ಸಾತ್ವಿಕ್, ನೀನೇನೋ ನನ್ನನ್ನು ಮರೆತು ಆರಾಮಾಗಿ ಮದುವೆ ಮಾಡ್ಕೊಂಡ್ಬಿಟ್ಟೆ. ಆದರೆ ನೀನು ನನಗೆ ಕ್ಷಣ ಕ್ಷಣಕ್ಕೂ ನೆನಪಾಗ್ತೀಯ. ಅದರಿಂದ ನನ್ನ ಮನಸ್ಸಿಗೆ ಹೇಗಾಗುತ್ತೆ ಅಂತ ನಿನಗೇನು ಗೊತ್ತು? ಹೋಗ್ಲಿ ಬಿಡು. ಹೇಗೋ ನೀನು ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ನಾನೇನು ಬರ್ತೀನಿ. ನಾನವತ್ತು ಹತ್ಕೊಂಡು ವಾಪಸ್ ಬಂದಳು, ಮತ್ತೆ ನಿನ್ನನ್ನು ನೋಡೋಕ್ಕೆ ಆಗಲಿಲ್ಲ. ಅದು ಹೇಗೆ ನೀನು ನನ್ನನ್ನು ಬಿಟ್ಟು ಮದುವೆ ಆದೆ? ನನಗೆ ಇವತ್ತಿಗೂ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಸಾತ್ವಿಕ್. ಸಾತ್ವಿಕ್ನ ನೆನೆಸ್ಕೊಂಡು ಹಾಗೇ ಮಲ್ಕೋತಾಳೆ. ಸ್ವಪ್ನಾಗೆ ಒಳ್ಳೆ ನಿದ್ರೆ ಬರುತ್ತೆ. ಮಾರನೇ ದಿನ ಬೆಳಗ್ಗೆ ಸ್ವಪ್ನ ಕೆಲ್ಸಕ್ಕೆ ಹೋದ್ಮೇಲೆ ಅವ್ರ ತಾಯಿ ಟಿವಿ ನೋಡ್ತಾ ಕೂತಿರ್ತಾರೆ. ಆಂಟಿ, ಸುಷ್ಮಿತಾ, ಬಾಮ್ಮ, ಬಾ ಕೂತ್ಕೋ. ಹೇಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ ಆಂಟಿ, ನೀವು ಹೇಗಿದ್ದೀರಾ? ಸ್ವಪ್ನ ಹೇಗಿದ್ದಾಳೆ? ನಾವು ಚೆನ್ನಾಗಿದ್ದೀವಮ್ಮ. ಮತ್ತೆ ಇನ್ನೇನು ಸುಷ್ಮಿತಾ, ಏನು ಸಮಾಚಾರ? ಮದುವೆ ಆದಮೇಲೆ ಈ ಕಡೆ ಬಂದೇ ಇಲ್ಲ ಅನ್ಸುತ್ತೆ ನೀನು? ಹೌದು ಆಂಟಿ, ಮದುವೆ ಆದಮೇಲೆ ಈ ಕಡೆ ಬಂದೇ ಇಲ್ಲ. ನಿಮಗೆ ಗೊತ್ತಲ್ಲ, ಮದುವೆಗೆ ಹೊಸ್ತು ಅಂತ ಎಲ್ಲರೂ ನಮ್ಮನೆಗೆ ಬನ್ನಿ ಅಂತ ಕರೀತಾರೆ. ಆದ್ದರಿಂದ ಎಲ್ಲರೂ ಮನೆಗೆ ಹೋಗೋದೇ ಆಗೋಗಿದೆ ನೋಡಿ. ಹೇಗೋ ನೀನಾದರೂ ಖುಷಿಯಾಗಿದೆಯಲ್ಲ, ಸಾಕು ಬಿಡು. ನಮ್ಮ ಸ್ವಪ್ನದು ಮದುವೆನೇ ನಿಂತೋಯ್ತಲ್ಲ, ಏನು ಮಾಡೋದು? ಆಂಟಿ, ನೀವೇನೇ ಯೋಚನೆ ಮಾಡಬೇಡಿ. ಸ್ವಪ್ನಗೆ ಒಳ್ಳೆ ಹುಡುಗನೇ ಸಿಗ್ತಾನೆ. ಏನಪ್ಪ, ನಾನು ಎಷ್ಟೋ ಸಂಬಂಧಗಳನ್ನು ಹುಡುಕ್ತೆ. ಅವ್ರು ಒಪ್ಕೊಂಡ್ರೆ ಇವಳು ಒಪ್ಕೊಳ್ಳಲ್ಲ, ಇವಳು ಒಪ್ಕೊಂಡಿದ್ದು ಈ ರೀತಿ ಏನಾದರೂ ಒಂಥರ ಆಗ್ಬಿಡುತ್ತೆ. ನನಗಂತೂ ಇವಳು ಮದುವೆ ನೋಡೋಕ್ಕಾಗುತ್ತೋ ಇಲ್ವೋ ಅಂತ ಭಯ ಆಗ್ಬಿಟ್ಟಿದೆ. ಅಯ್ಯೋ ಆಂಟಿ, ಪ್ಲೀಸ್ ಅಳ್ಬೇಡಿ. ಆ ರೀತಿ ಎಲ್ಲ ಯಾಕೆ ಯೋಚನೆ ಮಾಡ್ತೀರಾ? ಸುಷ್ಮಿತಾ, ನೀನಾದರೂ ಹೇಳಮ್ಮ ಸ್ವಪ್ನಂಗೆ. ನಿನ್ನೇನು ನಾನು ದೇವಸ್ಥಾನಕ್ಕೆ ಹೋದಾಗ ಅರ್ಚಕರು ಒಂದು ಒಳ್ಳೆ ಸಂಬಂಧ ಇದೆ ಅಂತ ಹೇಳಿದ್ರು. ಇವಳು ನೋಡಿದ್ರೆ ಈಗ ಆಗಿರೋದು ಸಾಲದ, ಮತ್ತೆ ಮದುವೆ ವಿಷಯ ತೆಗಿಬೇಡ ಅಂತಾಳೆ. ಸರಿ ಆಂಟಿ, ನಾನು ಅವಳ ಹತ್ರ ಮಾತಾಡ್ತೀನಿ. ಆದರೆ ಸ್ವಲ್ಪ ಅವಳ ಮನಸ್ಸು ತಿಳಿ ಆಗೋವರೆಗೂ, ಆಮೇಲೆ ತಾನಾಗೆ ಮದುವೆಗೆ ಒಪ್ಕೋತಾಳೆ. ನೀವು ಅಲ್ಲಿವರೆಗೂ ಅವಳ ಹತ್ರ ಮದುವೆ ವಿಷಯ ಮಾತಾಡಬೇಡಿ. ಸರಿ ಸರಿ ಆಂಟಿ, ಸ್ವಪ್ನ ಬಂದಮೇಲೆ ನನ್ನ ಮೀಟ್ ಮಾಡೋಕ್ಕೆ ಹೇಳಿ, ನಾನೇನು ಬರ್ತೀನಿ. ಸಾಯಂಕಾಲ ಸ್ವಪ್ನ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ತನ್ನ ಗೆಳತಿ ಸುಷ್ಮಿತನ ಭೇಟಿ ಆಗ್ತಾಳೆ. ಏನೇ ಸ್ವಪ್ನ ಇದು? ನಿಮ್ಮಮ್ಮ ಅಷ್ಟೊಂದು ಅಳತಿದ್ದಾರೆ, ಅವ್ರ ಕಣ್ಣೀರಿಗಾದ್ರೂ ಬೆಲೆ ಬೇಡವಾ? ಮದುವೆಗೆ ಒಪ್ಕೊಳಕ್ಕೆ ಏನೇ ಆಗಿದೆ ನಿಂಗೆ? ಸುಷ್ಮಿತಾ, ನಿನಗೆ ನಮ್ಮಮ್ಮನ ಕಣ್ಣೀರು ಮಾತ್ರ ಕಾಣಿಸ್ತಿದೆ ಹೊರತು ನನ್ನ ಮನಸ್ಸಲ್ಲಿರೋ ವೇದನೆ ಕಾಣಿಸ್ತಿಲ್ಲ ಕಣೆ. ಏನೇ ಏನೇ ನೀನು ವೇದನೆ? ಆ ಸಾತ್ವಿಕ್ ನೀನ ಬಿಟ್ಟು ಹೋದ ಅಂತ ಅಷ್ಟೇ ತಾನೇ? ಅಲ್ಲ ಕಣೆ, ಅವನ ಪಾಡಿಗೆ ಅವನು ಮದುವೆ ಮಾಡ್ಕೊಂಡು ಆರಾಮಾಗಿ ಅವನ ಹೆಂಡತಿ ಜೊತೆ ಜೀವನ ಮಾಡ್ತಾ ಇದ್ದಾನೆ. ನೀನು ನೋಡಿದ್ರೆ ಇನ್ನು ಸಾತ್ವಿಕ್ ಸಾತ್ವಿಕ್ ಅಂತ ಅವನ ನೆನಪಲ್ಲೇ ಕೊರಗ್ತಿದೆಯಲ್ಲ. ನಿನಗೆ ಬುದ್ಧಿ ಇಲ್ವೇನೆ? ನನ್ನ ಬುದ್ಧಿಲಿ, ನನ್ನ ಮನಸ್ಸಲ್ಲಿ, ನನ್ನ ನರ ನಾಡಿಗಳಲ್ಲೆಲ್ಲ ಸಾತ್ವಿಕೆ ಇದ್ದಾನೆ ಸುಷ್ಮಿತಾ. ನಿನ್ಗದು ಯಾಕೆ ಅರ್ಥ ಆಗ್ತಿಲ್ಲ? ಹೌದಾ, ಸರಿ ನಡಿ ನಡಿ, ಈಗಲೇ ಸಾತ್ವಿಕ್ ಮನೆಗೆ ಹೋಗೋಣ. ಏನು ಸಾತ್ವಿಕ್ ಮನೆಗ? ಯಾಕೆ? ಯಾಕೆ ಅಂದರೆ ನಿನ್ನನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗಿ ಅವನ ಹೆಂಡತಿ ಹತ್ರ ನಾನು ಹೇಳ್ತೀನಿ, ಸ್ವಪ್ನನ ಸಾತ್ವಿಕು ತುಂಬಾ ಪ್ರೀತಿ ಮಾಡ್ತಿದ್ರು, ನಿಮ್ಮಿಂದ ಈಗ
ಅವರಿಬ್ರು ದೂರ ಆಗಿದ್ದಾರೆ ಅಂತ. ಪಾಪ ಕಣೆ, ಸಾತ್ವಿಕ್ ಮಾಡಿದ ತಪ್ಪಿಗೆ ಅವಳಿಗೆ ಯಾಕೆ ಶಿಕ್ಷೆ ಹೇಳು? ಹಾಗಾದ್ರೆ ನೀನ್ ಮಾಡಿದ ತಪ್ಪಿಗೆ ನಿಮ್ಮ ಅಮ್ಮಂಗೆ ಯಾಕೆ ಶಿಕ್ಷೆ? ಸ್ವಪ್ನ, ನಿಮ್ಮಮ್ಮ ನಿನ್ನ ಮದುವೆ ಬಗ್ಗೆ ಸಾವಿರಾರು ಕನಸನ್ನ ಇಟ್ಕೊಂಡಿದ್ದಾರೆ ಕಣೆ. ಆ ಕನಸುಗಳನ್ನೆಲ್ಲ ನುಚ್ಚುನೂರು ಮಾಡೋಕ್ಕೆ ನಿನಗೆ ಹೇಗೆ ಮನ್ಸು ಬರುತ್ತೆ? ಅಲ್ಲ ಕಣೆ, ನೀವಿಬ್ರು ಪ್ರೀತಿ ಮಾಡ್ತಿದ್ರಿ, ಏನೋ ಅನಿವಾರ್ಯ ಕಾರಣಗಳಿಂದ ದೂರ ಆದ್ರಿ, ಹಾಗಂತ ಲೈಫ್ ಪೂರ್ತಿ ಹೀಗೆ ಇರೋಕ್ಕಾಗತ್ತಾ? ಆದರೆ ಸುಷ್ಮಿತಾ, ಮದುವೆ ಅಂದರೆ ನನಗೆ ಅವನೇ ನೆನಪಾಗ್ತಾನೆ. ಅವಾಗ ನಾನು ಸಾತ್ವಿಕಿಂದ ದೂರ ಆಗ್ತಿದ್ದೀನಿ ಅಂತ ನನಗೆ ಫೀಲ್ ಆಗುತ್ತೆ ಕಣೆ. ಈಗೇನು ಅವನಿಗೆ ಹತ್ರ ಆಗಿದೆಯಾ? ಇಲ್ಲ ತಾನೆ, ಅವನ ಪಾಡಿಗೆ ಅವನ ಜೀವನ ಮಾಡ್ತಿದ್ದಾನೆ, ನಿನ್ನ ಪಾಡಿಗೆ ನೀನು ವರ್ಕ್ ಮಾಡ್ತಿದ್ಯಾ. ನೋಡು, ನೀನು ಮದುವೆ ಆದಮೇಲೆ ಎಲ್ಲನೂ ಒಂದೊಂದಾಗಿ ಮರಿತೀಯ. ಮೊದಲು ನೀನು ಮದುವೆ ಆಗೋ. ಸರಿ, ಆದರೆ ನನಗೆ ತಕ್ಷಣಕ್ಕೆ ಮದುವೆ ಆಗೋಕ್ಕಾಗಲ್ಲ. ಇನ್ನೊಂದು ವರ್ಷನಾದರೂ ಟೈಮ್ ಬೇಕು. ಹೀಗೆ ಹೇಳ್ಕೊಂಡು ಇಷ್ಟು ವರ್ಷ ತಳೆದೆ, ಇನ್ನು ಎಷ್ಟು ವರ್ಷ ಅಂತ ತಳ್ತೀಯ? ನೋಡು, ನಾನು ನಿಮ್ಮ ಅಮ್ಮನ ಹತ್ರ ಮಾತಾಡಿ ನಿನಗೆ 6 ತಿಂಗಳು ಟೈಮ್ ಕೊಡಿಸ್ತೀನಿ. ಅಷ್ಟರೊಳಗೆ ನೀನು ಮದುವೆಗೆ ಒಪ್ಕೋಬೇಕು. ಸ್ವಪ್ನ, ನೀನು ಈ ರೀತಿ ಇರಬೇಡ ಕಣೆ. ನನ್ನಿಂದ ಅದನ್ನು ನೋಡೋಕ್ಕಾಗಲ್ಲ. ಮೊದಲೆಲ್ಲ ನೀನು ಎಷ್ಟು ಖುಷಿಯಾಗಿದ್ದೆ, ಈಗ ಯಾಕೆ ಈ ರೀತಿ ಆಡ್ತಿದ್ಯಾ? ನೋಡು, ಹಳೆದನ್ನೆಲ್ಲ ಮರೆತು ನೀನು ಹೊಸ ಜೀವನ ಪ್ರಾರಂಭ ಮಾಡಬೇಕು. ಅಲ್ಲ ಸ್ವಪ್ನ, ಒಂದು ಯೋಚನೆ ಮಾಡು. ನಿನ್ನ ಬಗ್ಗೆ ಎಳ್ಳಷ್ಟು ಯೋಚನೆ ಮಾಡಿದೆ, ಹಿಂದೆ ಮುಂದೆ ನೋಡಿದೆ ಸಾತ್ವಿಕ್ ಯಾರನ್ನೋ ಮದುವೆ ಮಾಡ್ಕೊಂಡು ಹೊಟ್ಟೋದ. ಆದರೆ ನೀನು ಇಷ್ಟು ವರ್ಷ ಅವನ ನೆನಪಲ್ಲೇ ಇದೆಯಾ? ನೀನು ಯೋಚನೆ ಮಾಡು, ನೀನು ಎಂತ ತಪ್ಪು ಮಾಡ್ತಿದ್ಯಾ ಅಂತ. ಸುಷ್ಮಿತಾ ಮಾತಿಂದ ಸ್ವಪ್ನ ಮದುವೆಗೆ ಒಪ್ಕೋತಾಳ, ಅವಳು ತನ್ನ ಮನಸ್ಥಿತಿನ ಬದಲಾಯಿಸ್ಕೋತಾಳ. ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.